ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಗಣಿ ಪ್ಲಾಂಟೇಷನ್ಗೆ ಬಂದಿದ್ದೀವಿ. ಈ ಮಹಾಗಣಿ ಗಿಡಗಳನ್ನು ನಾವು ಯಾವ ರೀತಿ ಸವರಬೇಕು, ಯಾವ ರೀತಿ ಹೈಟ್ ಹೋಗೋಕ್ಕೆ ಇವಕ್ಕೆ ನಾವು ದಾರಿ ಮಾಡಿಕೊಡ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಒಂದು ಸ್ಟ್ರೇಟ್ ಆಗಿರುವಂಥ ಗಣಿ ತಗೋಬೇಕಾಗತ್ತೆ. ಅದಕ್ಕೆ ನೀವು ಅರ್ಥದ ಕುಡುಗಲ್ಲನ್ನು ಜಾಂಪ್ ಮಾಡಿರಬೇಕು. ಕೆಳಗಿಳಿಸಿ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿರಿ. ನಾನು ಈ ರೀತಿ ಹಾಕಿ ನೀವು ಸ್ಟ್ರೇಟ್ ಆದಂತಹ ಹರಿಯನ್ನು ಬಿಟ್ಟು ಇನ್ನುಳಿಕಿದ ಹರಿಗಳನ್ನು ನೀವಿಲ್ಲಿ ಸವರಬೇಕಾಗಿರುತ್ತೆ. ಸ್ಟ್ರೇಟ್ ಯಾವುದು ಹೋಗಿರುತ್ತೋ ಆ ಹರಿ ನಿಮಗೆ ನೇರ ಹೋಗೋಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಅದನ್ನು ಬಿಟ್ಟು ನೀವು ಇನ್ನುಳಿಕಿದ ಹರಿಗಳನ್ನು ಈ ರೀತಿ ನೀವು ಸವರಬೇಕಾಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೀವು ಹೊಸ ಚಿಗುರುಗಳ ಮೇಲೆ 2-3 ಚಿಗುರುಗಳು ಬಂದಿರ್ತವೆ. ಆ ಚಿಗುರಿನಲ್ಲಿ ನೀವು ನೇರವಾಗಿ ಯಾವ ಚಿಗುರು ಹೋಗಿರುತ್ತೋ ಅದನ್ನು ನೋಡ್ಕೊಂಡು ಸವರಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿ 2-3 ಚಿಗುರುಗಳಿದ್ದಾವೆ. ಅದರಲ್ಲಿ ನೀವು ನೇರವಾದ ಯಾವ ಚಿಗುರು ಹೋಗಿರುತ್ತೋ ಆ ಚಿಗುರನ್ನು ಸವರಬೇಕು. 2-3 ಚಿಗುರಲ್ಲಿ ನೇರವಾಗಿ ಯಾವ ಚಿಗುರು ಹೋಗಿರುತ್ತೋ ಆ ಚಿಗುರನ್ನು ಬಿಟ್ಟು ಉಳಿಕಿದ ಅಕ್ಕಪಕ್ಕದ ಚಿಗುರುಗಳನ್ನೆಲ್ಲ ನೀವು ಈ ರೀತಿ ಸವರಬೇಕಾಗುತ್ತೆ. ನಿಮ್ಮ ಗಿಡಗಳು ಸಹ ಉತ್ಕೃಷ್ಟವಾಗಿ ಬೆಳೆಯೋಕ್ಕೆ ಇದು ದಾರಿ ಅಂತ ಹೇಳ್ಬೋದು. ಹಾಗಾಗಿ ಈ ಸವರುವಿಕೆಯನ್ನು ನೋಡಿ, ಹೊಸ 2-3 ಚಿಗುರುಗಳಿವೆ. ಅದರಲ್ಲಿ ಈಗ ನಾವು ಸವರ್ತಾ ಇದ್ದೀವಿ. ಆ ಕಡೆ ಈ ಕಡೆ ಸವರು ನೋಡಿ. ಈ ರೀತಿ ಸ್ಟ್ರೇಟ್ ಹೋಗಿರುವ ಹರಿಯನ್ನು ಬಿಟ್ಟು ಇನ್ನುಳಿಕಿದ ಅಕ್ಕಪಕ್ಕದ ಹರಿಗಳನ್ನು ನಾವು ಈ ರೀತಿ ಸವರಬೇಕಾಗುತ್ತೆ. ಈ ರೀತಿ ಸ್ಟ್ರೇಟ್ ಹೋಗೋಕ್ಕೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಅಕಸ್ಮಾತ್ ನೀವೇನಾರ ಚಿಗುರು ಸ್ಟ್ರೇಟಾಗಿ 2 ಇದ್ದರೆ 2 ಬಿಟ್ಟಿರಿ. 2ರಲ್ಲಿ ಯಾವುದಾದ್ರೂ ಒಂದು ಡ್ಯಾಮೇಜ್ ಆದರೆ ಅಥವಾ ಯಾವುದಾದ್ರೂ ಹುಳ ತಿಂದರೆ ನೀವು ಇನ್ನೊಂದು ಸ್ಟ್ರೇಟ್ ಏನಿರುತ್ತೋ ಅದು ನಿಮಗೆ ಬೆಳವಣಿಗೆ ಸಹಾಯವಾಗುತ್ತೆ. ಇಲ್ಲ ಕರೆಕ್ಟಾಗಿ ಬೆಳೀತಿದೆ ಅಂದಮೇಲೆ ಆಮೇಲೆ ಬೇಕಾದ್ರೆ ಅದನ್ನು ನೀವು ತಗೊಳ್ಬೋದು. ಇಲ್ಲಿ ನೋಡಿ, ಈ ರೀತಿ ಸಣ್ಣ ಚಿಗುರುಗಳು ಏನು ಬಂದಿರ್ತಾವೆ ಬಡ್ಡಿಯಲ್ಲಿ, ಇವನ್ನ ನೀವು ತೆಗಿತಾ ಇರಬೇಕು. ಇವನ್ನ ತೆಗಿತಾ ಇದ್ದಲ್ಲಿ ನಿಮಗೆ ಗಿಡ ಬೆಳವಣಿಗೆಗೆ ಅನುಕೂಲವಾಗುತ್ತೆ. ಮತ್ತು ಇದನ್ನು ತೆಗೆದಂತಹ ನೀವು ಎಲೆಗಳನ್ನು ನೀವು ನಿಮ್ಮ ತೋಟಗಳಲ್ಲಿ ಹಾಕಬೇಕು. ಯಾವುದೇ ರೀತಿಯ ಬದುವಿಗೆ ವೇಸ್ಟೇಜ್ ಇವುಗಳನ್ನೇನು ತೆಗಿತೀರ ಕೊಂಬೆಗಳನ್ನು, ಅವನ್ನ ನಿಮ್ಮ ಹೊಲಗಳಲ್ಲೇ ಹಾಕಿ ಬದುವಿಗೆ ನೀವು ನಿಮ್ಮ ಗಿಡದ ಬಡ್ಡೆಯ ಸುತ್ತೋರ್ದು ಹಾಕಿದಲ್ಲಿ ನಿಮಗೆ ಅಲ್ಲಿ ಸಾವಯವ ಗೊಬ್ಬರ ನಿಮಗೆ ಅಲ್ಲೇ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಥವಾ ನೀವು ಮಲ್ಚಿಂಗ್ ಮಾಡೋದಿದ್ದರೆ ಅದನ್ನು ನೀವು ಮಲ್ಚಿಂಗ್ ಮಾಡ್ಬೋದು. ಇಲ್ಲ ರೂಟ್ ಹಾಕ್ಸಕ್ಕಾರ ಅದನ್ನು ನೀವು ಸಣ್ಣದಾಗಿ ರೂಟ್ರು ಸಹ ಹಾಕ್ಸ್ಬೋದಾಗಿರುತ್ತೆ. ಈ ರೀತಿ ನೀವು ಯಾವುದೇ ರೀತಿಯ ಇದನ್ನು ಕಡೆಗೆ ಎಸೆಯಬಾರ್ದು. ಅಕಸ್ಮಾತ್ ರೋಗ ಇರುವಂತಹ ಹರಿಗಳನ್ನು ಮಾತ್ರ ನೀವು ಕಡೆಗಡೆ ತಗೊಂಡೋಗಿ ನಿಮ್ಮ ಹೊಲದ ಆ ಕಡೆ ತಗೊಂಡೋಗಿ ಅದನ್ನು ಸುಟ್ಟಾಕಬೇಕಾಗುತ್ತೆ. ಇನ್ನು ರೋಗ ಇಲ್ಲ ಅಂದರೆ ಅದನ್ನು ನಿಮ್ಮ ಹೊಲಗಳಲ್ಲೇ ಬಿಡ್ರಿ. ಅದು ನಿಮಗೆ ಸಾವಯವ ಗೊಬ್ಬರವಾಗಿ ಕನೆಕ್ಟ್ ಆಗುತ್ತೆ. ನಿಮ್ಮ ಗಿಡದ ಬೆಳವಣಿಗೆಗೂ ಸಹ ಅದು ಒಂದು ಗೊಬ್ಬರವಾಗಿ ಕೆಲಸ ಮಾಡುತ್ತೆ. ಹೀಗೆ ಸಣ್ಣ ಹರಿಗಳನ್ನು ನೀವು ಸವರುವಾಗ ತುಂಬ ಹುಷಾರಿಂದ ಸವರಬೇಕಾಗುತ್ತೆ. ಏಕೆಂದರೆ ನೀವು ಹಾಕಿ ಈ ರೀತಿ ಎಳೆಯುವಾಗ ಅದು ಬಡ್ಡೆ ಸಮ್ಮತಿಗೆ ಮುರಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ಸವರುವಾಗ ನೀವು ಹುಷಾರಿಂದ ಸವರಬೇಕಾಗುತ್ತೆ. ಮತ್ತು ನಿಮ್ಮ ಕುಡುಗಲ್ಲಿ ಏನು ತಂದಿರ್ತಾರೋ ಅದು ಸ್ವಲ್ಪ ಹೊಸದು ಮತ್ತು ಅರ್ತಿರುವಂಥದ್ದಾಗಲಿ, ಸ್ವಲ್ಪ ಹಾಕಿ ಹಿಂಗೆ ಎಳೆದ್ರೂ ಸಹ ಅರಿಯುವಂಥದ್ದಿರಲಿ. ನೀವು ಸವರುವಾಗ ಮಾತ್ರ ಭಾಳ ಹುಷಾರಿಂದ ಸವರಬೇಕಾಗುತ್ತೆ. ನೀವು ನೇರವಾದಂತಹ ಚಿಗುರನ್ನು ಬಿಟ್ಟು ಅಕ್ಕಪಕ್ಕದ ಚಿಗುರುಗಳನ್ನು ಸವರಬೇಕು. ಸವರುವಾಗ ಏನಾರ ನೇರ ಚಿಗುರು ಮುರಿತಂದರೆ ಮತ್ತೆ ಅಲ್ಲಿ ಚಿಗಿಬೇಕಂದ್ರೆ ಭಾಳ ದಿವಸ ಟೈಮ್ ತಗೊಳುತ್ತೆ. ಹಾಗಾಗಿ ಸವರುವವರು ಒಟ್ಟು ಹುಷಾರಿಯಿಂದ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಇವುಗಳನ್ನು ಸವರುವಾಗ ನೀವು ಸ್ವಲ್ಪ ದೂರದಿಂದನೇ ನಿಂತ್ಕೊಂಡು ಸವರಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಹರಿಗಳನ್ನು ನಾವು ಸವರಬೇಕು, ಯಾವ ಹರಿ ಸವರಬಾರ್ದು ಅನ್ನೋದು. ನೀವು ದೂರದಿಂದನೇ ಸವರಿ. ಹತ್ತಿರವಾಗಿ ಸವರಿದರೆ ನಿಮ್ಮ ನೇರ ಹರಿ ಏನಿರುತ್ತೋ ಅದು ಮುರಿಯುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ನೀವು ಸ್ವಲ್ಪ ದೂರ ನಿಂತ್ಕೊಂಡು ಗಣೆಯನ್ನು ಉದ್ದ ಮಾಡ್ಕೊಳ್ಳಿ. ಅಂದರೆ ನೀವೇನು ಸವರಕ್ಕೆ ಗಣಿ ತಗೊಂಡಿರ್ತೀರ ಆ ಗಣಿ ಅಥವಾ ಕೋಲು ನಿಮಗೆ ಉದ್ದ ಇರಲಿ. ನೀವು ದೂರದಿಂದ ನಿಂತ್ಕೊಂಡು ಅಕ್ಕಪಕ್ಕದ ಕೊಂಬೆಗಳಿಗೆ ಹಾಕಿ ನೀವು ಆ ಹರಿಗಳನ್ನು ಸವರ್ಬೋದು.